ಇರಿ, ಕುತ್ಕೊಳ್ಳಿ, ಇರಿ. ಎಲ್ಲಿ ಹೋಗ್ತಿದ್ದೀರಾ? ಕುತ್ಕೊಳ್ಳಿ. ಶಾಂತಿ, ನಾನ್ ಫ್ರೆಶ್ ಅಪ್ ಆಗಿ ಬರ್ತೀನಿ, ಸ್ನಾನ ಮಾಡ್ಬೇಕು. ಈ ಅವತಾರದಲ್ಲಿ ಸ್ನಾನ? ಸ್ವಲ್ಪ ಕೈಕಾಲು ಉಗುರು ನೋಡ್ಕೊಂಡಿದ್ದೀರಾ? 4 ಕಡೆ ಮೀಟಿಂಗಿಗೆ ಹೋಗ್ತೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ. ಈ ತರ ಹೋಗ್ತಿರಲ್ಲ, ನಿಮ್ಗೇನ್ ಅನ್ಸಲ್ವಾ? ನನಗೆ ನೋಡಿದ್ರೆ ಒಂಥರ ಆಗ್ತಿದೆ ನಿಜವಾಗ್ಲು. ಶಾಂತಿ, ಇದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಶಾಂತಿ. ಅದಕ್ಕೆ ನಾನು ಬಂದಿದ್ದೀನಲ್ಲ. ಕೊಡಿ, 1 ನಿಮಿಷ ಕೈ ಕೊಡಿ. ಟೈಮ್ ಇಲ್ಲ ಅಂತ ಟೈಮು. ಶಾಂತಿ ಬಿಡು ಶಾಂತಿ, ನಂಗೆ ತುಂಬಾ ಕೆಲ್ಸ ಇದೆ. ಶೋ, ಉಗುರು ತೆಗೆಯುವಾಗ ಮಾತಾಡಬಾರ್ದು, ಆಮೇಲೆ ಮುಂದಿನ ಜನ್ಮದಲ್ಲಿ ಕರಡಿಯಾಗಿ ಹುಟ್ಬಿಡ್ತೀರಂತೆ. ನೀತಾನೇ ಅರ್ಧಾಂಗಿ, ನಾನೆನ್ನ ಸಹಭಾಗಿ, ನೀತಾನೇ ದೊರೆಸಾನಿ, ನಾನೆನ್ನ ಅಭಿಮಾನಿ. ಇದು ನನ್ನ ಉಗುರು ಬೇಗ ಬೆಳಿಬಾರ್ದ ಅಂತ. ಯಾಕೆ? ಸಿಕ್ಕೋರಿಗೆ ಪರ್ಚೋದಕ್ಕ, ಇಲ್ಲ ಅಂದ್ರೆ ಕುತ್ಕೊಂಡ್ ಕಚ್ಕೊಳ್ಳೋದಕ್ಕ? ಹಾಗಲ್ಲ ಶಾಂತಿ, ಈ ತರ ನನ್ ಮುದ್ದಾದ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಮುದ್ದಾಗ್ ನನ್ ಕೈ ಹಿಡ್ಕೊಂಡು ನಿಧಾನವಾಗಿ ಉಗುರು ಕಟ್ ಮಾಡ್ತಿದ್ರೆ ನನಗೇನನ್ಸುತ್ತೆ ಗೊತ್ತಾ? ಈ ನವಿಲ್ಗರಿಯಲ್ಲಿ ಬಣ್ಣ ಹಚ್ಚೋ ತರ ಫೀಲ್ ಆಗುತ್ತಲ್ಲ, ಆ ತರ ಆಗ್ತಾ ಇದೆ. ಸರಿ, ನಾನು ನಿಮ್ಮೊಬ್ಬರನ್ನೇ ನೋಡ್ತಾ ಕುತ್ಕೊಳಕ್ಕಾಗಲ್ಲ, ಇಡೀ ಶಾಂತಿ ನಿವಾಸನೇ ನೋಡ್ಕೊಳ್ಬೇಕು. ನನ್ ಕೆಲ್ಸ ಇದೆ, ಬಿಡಿ. ಶಾಂತಿ, ಇನ್ನೂ ಉಗುರಿದೆ ಕೈಯಲ್ಲಿ. ಪರವಾಗಿಲ್ಲ, ಇರ್ಲಿ. ನೀವ್ ಹೋಗಿ ಸ್ನಾನ ಮಾಡ್ಕೊಳ್ಳಿ, ಹೋಗಿ. ಶಾಂತಿ, ಏನ್ರಿ ಅದು ಇಲ್ಲೊಂದು ಉಗುರಿದೆ. ಶಾಂತಿನೇ ಹೇಳ್ತಿರೋದು, ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಅಲ್ಲಿ ಇನ್ನೊಬ್ರಿಗೆ ಉಗುರು ಕಟ್ ಮಾಡಕ್ ಹೋಗ್ಬೇಕು. ಬಂದೆ. ಶಾಂತಿ, ಏನಂದ್ರಿ? ನಾನೇನಂದೆ? ಏನೋ ಹೇಳಿದ್ರಿ. ಏನೂ ಇಲ್ಲ, ಕೊಡಿಲಿ. ಏನೋ ಅಂದಂಗಿತ್ತು. ಇಲ್ಲ, ಮಂತ್ರ. ಸಾರಿ ಮಂತ್ರ. ಒಂದ್ ಉಗುರು ಕಟ್ ಮಾಡಕ್ ಬರಲ್ವಾ? ಅಪ್ಪಾ, ಅದು ನನ್ಗೆ ಸೀನ್ ಬಂದ್ಬಿಡ್ತು. ಸಾರಿ. ಕೊಡು, ಕರೆಕ್ಟಾಗಿ ಕಟ್ ಮಾಡ್ತೀನಿ. ಬೇಡ, ಸಾಕು. ಬಿಟ್ರೆ ಬೆರಳ್ನೆ ಕಟ್ ಮಾಡ್ಬಿಡ್ತೀರಾ. ಹೇಳಿದ ಕೆಲ್ಸ ನೆಟ್ಟಿಗೆ ಮಾಡಕ್ ಬರಲ್ಲ. ಕರ್ಮ, ಎಲ್ಲಾ ಕೆಲ್ಸ ನಾನೇ ಮಾಡ್ಕೊಂಡ್ ಸಾಯ್ಬೇಕು ಈ ಮನೇಲಿ. ನನಗೆ ಅಂತ ಹೆಲ್ಪ್ ಮಾಡಕ್ ಯಾರು ಇಲ್ಲ. ರೀ, ಅಚ್ಚು, ಬನ್ನಿ ಊಟಕ್ಕೆ. ರೀ, ನೆಲದ ಮೇಲೆ ಯಾಕೆ ಕೂತ್ಕೊಂಡ್ರಿ? ಚೇರ್ ಮೇಲೆ ಬನ್ನಿ. ಇಲ್ಲ ಸುಮತಿ, ಹರಕೆ ತೀರ್ಸೋವರೆಗೂ ನಾನು ನೆಲದ ಮೇಲೆ ಕೂತು ಊಟ ಮಾಡ್ತೀನಿ. ಸುಮಾ, ಯಾಕೆ ಕಣ್ ತುಂಬ್ಕೊಂಡಿದೀಯಾ? ಏನಿಲ್ಲ ರೀ, ಹರಕೆ ತೀರೋವರೆಗೂ ನೀವು ಪಡ್ತಿರೋ ಕಷ್ಟ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಸೂರ್ಯ ಹುಟ್ಟಕ್ ಮುಂಚೆ ಎದ್ದು ತಣ್ಣೀರ್ ಸ್ನಾನ ಮಾಡ್ತೀರಾ, ಬರಿಗಾಲಲ್ಲೇ ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಹೊತ್ತು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತೀರಾ, ಚಾಪೆ ಹಾಸ್ಕೊಂಡು ಮಲಗ್ತೀರಾ. ನಿಮ್ಮನ್ನ ಮದುವೆ ಆದಾಗಿಂದ ನಾನು ಯಾವತ್ತೂ ನಿಮ್ಮನ್ನ ಈ ತರ ನೋಡೇ ಇಲ್ವಲ್ಲ, ಅದಕ್ಕೆ. ಅಯ್ಯೋ ಅಯ್ಯೋ ಛೇ, ಪಟ್ಟಾಭಿಷೇಕ ಮಾಡಿಸ್ಕೋಬೇಕಾಗಿದ್ದ ಶ್ರೀರಾಮಚಂದ್ರ ಕಾಡ್ಗೋಗ್ಲಿಲ್ವಾ? ನಳ ಮಹಾರಾಜ ವನವಾಸ ಅನುಭವಿಸ್ಲಿಲ್ವಾ? ಸತ್ಯ, ಧರ್ಮ, ನ್ಯಾಯನ ತನ್ನ ಉಸಿರು ಅಂತ ಮಾಡ್ಕೊಂಡಿದ್ದ ಧರ್ಮರಾಜ ತಾಯಿ ತಮ್ಮಂದ್ರ ಜೊತೆಯಲ್ಲಿ ವನವಾಸಕ್ಕೆ ಹೋಗ್ಲಿಲ್ವಾ? ಅಂತ ಮಹನೀಯರ ಮುಂದೆ ನಾವೆಲ್ಲ ಯಾವ ಲೆಕ್ಕ ಸುಮ? ನನ್ನ ತಂಗಿಗೋಸ್ಕರ ನಾನಿಷ್ಟೂ ಮಾಡಲಿಲ್ಲ ಅಂದ್ರೆ ಪ್ರೀತಿಗೆ ಅರ್ಥ ಇರಲ್ಲ ಅಲ್ವಾ? ರಾಮನ್ ಜೊತೆ ಸೀತೆ ಲಕ್ಷ್ಮಣ ಹೋದ್ರು, ನಳ ಮಹಾರಾಜನ್ ಜೊತೆ ದಮಯಂತಿ ಇದ್ಲು, ಧರ್ಮರಾಜನ್ ಜೊತೆ ತಾಯಿ ತಮ್ಮಂದ್ರು ಎಲ್ರೂ ಇದ್ರು. ಆದ್ರೆ ನೀವಿಲ್ಲಿ ಒಬ್ರೇ ನೋವು ಅನುಭವಿಸ್ತಿದ್ದೀರಾ. ಇದ್ಯಾವ್ದ್ರಿ ನ್ಯಾಯ? ಆದ್ರೆ ನಾನ್ ನಿನ್ ಜೊತೆ ವ್ರತ ಮಾಡ್ತೀನಿ ಅಂದ್ರೆ ಬೇಡ ಅನ್ಬಿಟ್ರಿ.
ಬೇಡ ಸುಮ. ಕುಟುಂಬದ ಪರವಾಗಿ ಒಬ್ಬ ಹಿರಿಯ ವ್ರತ ಮಾಡಿದ್ರೆ ಸಾಕು. ನಾವೆಲ್ಲರೂ ಮಾಡಿದ ಹಾಗೆ. ನಾ ಇಲ್ಲೇ ಕೂತ್ಕೋತೀನಿ, ಊಟ ಬಡಿಸು. ಅಮ್ಮ ಚು, ನೀನಲ್ಲಿ ಕೂತ್ಕೊಂಡು ಊಟ ಮಾಡು. ಕೂತ್ಕೋ ಅಚ್ಚು. ಒಂದ್ ನಿಮಿಷ ಬಂದೆ. ಎಲ್ಲಿಗಮ್ಮ? ಅಚ್ಚು, ಸಾಕು ಸುಮತಿ. ಅಚ್ಚು, ಏನಮ್ಮ ಇದು? ಬಾಳೆ ಎಲೆ. ಬಾಳೆ ಎಲೆ ಅಂತ ನನಗೆ ಗೊತ್ತು. ನೀನ್ ಯಾಕಮ್ಮ ನೆಲದ ಮೇಲೆ ಕೂತ್ಕೋತೀಯಾ? ಮೇಲ್ ಕೂತ್ಕೊಂಡು ಊಟ ಮಾಡು. ಮತ್ತೆ ನಿನ್ ಪಕ್ಕ ಕುತ್ಕೊಂಡು ಊಟ ಮಾಡೋದು ನಂಗೆ ಇಷ್ಟ. ಡಾಕ್ಟರ್ ಹೇಳೋಗಿದಾರ್ ತಾನೆ, ನಿಮಗೇನ್ ಇಷ್ಟನೋ ಅದನ್ನ ಮಾಡು ಅಂತ. ಅದಕ್ಕೆ ಮಾಡ್ತಿದ್ದೀನಿ. ಹಾಗಲ್ಲ ಕಂದ, ನಿನಗಿಷ್ಟವಾದ್ದನ್ನೇ ಮಾಡು, ನಾ ಬೇಡ ಅನ್ನಲ್ಲ. ಆದ್ರೆ ನೀನ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡು. ನಾನು ವ್ರತ ಮಾಡ್ತಾ ಇದ್ದೇನೆ, ನೆಲದ ಮೇಲೆ ಕೂತ್ಕೊಂಡಿದ್ದೀನಿ, ಅದಕ್ಕೊಂದು ಅರ್ಥ ಇದೆ ಅಲ್ವೇನಮ್ಮ? ನೀನ್ ಯಾಕಮ್ಮ ಕೂತ್ಕೋತೀಯಾ? ಅಣ್ಣ, ವ್ರತ ಮಾಡೋರ್ ಮಾತ್ರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಬೇಕಾ? ಹಂಗಂದ ಶಾಸ್ತ್ರದಲ್ಲಿ ಏನಾದ್ರೂ ಬರ್ದಿದ್ಯಾ? ಎಲ್ಲಿ ತೋರ್ಸು ನೋಡೋಣ. ಅಚ್ಚು, ನಿನಗೂ ಹೊಳೆದಿದ್ದು ನನಗೂ ಹೊಳೆದಿಲ್ಲ ನೋಡು. ಅದಕ್ಕೆ ಅಲ್ವಾ ನೀವ್ ಅಣ್ಣನ್ ಮದ್ವೆ ಆಗಿರೋದು. ಓಹೋ, ನನಗೂ ಹಂಗಿಸ್ತೀಯಾ? ಸಾಕು. ಎಲ್ಲಿ ಆನು? ಸರಿ, ಊಟ ಮಾಡು. ಅಮ್ಮ, ಕಾಫಿಯಲ್ಲಿ ಏ ರತ್ನ, ಕಾಫಿ ಆಯ್ತೇನೆ? ತಿಂಡಿ ಟೈಮ್ ಕಾಫಿ ಕೇಳಿದ್ರೆ ಊಟ ಟೈಮ್ ಕೊಟ್ಬಿಡು. ಈರಿಯಮ್ಮವ್ರೆ, ಕಾಫಿ ಅಂತ ಕಾಫಿ ಏನ್ ರೆಡಿ ಆಗ್ಬಿಡುತ್ತಾ? ಅದಕ್ ನೀರ್ ಹಾಕ್ಬೇಕು, ಹಾಲ್ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ಕಾಫಿ ಪುಡಿ ಹಾಕ್ಬೇಕು, ಎಲ್ಲ ಹಾಕಿದ್ರೆ ಕಾಫಿ ಆಗೋದು. ಹೌದಮ್ಮ, ನನಗೆ ಗೊತ್ತೇ ಇರ್ಲಿಲ್ಲ ಕಣೆ. ಹೌದಾ? ಗೊತ್ತಿದ್ರೆ ನೀವೇ ಮಾಡ್ಕೋತಿದ್ರಲ್ಲ. ಏನಮ್ಮ ನಿಂದು? ಏನಿಲ್ಲ. ಹಾ, ಕುಡೀರಿ.